ಆಕೆ ಮದುವೆಯಾದ ಕೆಲವೇ ವರ್ಷಕ್ಕೆ ಗಂಡನಿಂದ ದೂರವಾಗಿದ್ಲು. ಹೀಗಾಗಿ ಇದ್ದೊಬ್ಬ ಮಗಳ ಜೊತೆ ತವರು ಸೇರ್ಕೊಂಡಿದ್ಲು. ಈ ವೇಳೆ ಪರಿಚಯವಾದ ಅಂಕಲ್ ಒಬ್ಬ ಪ್ರೀತಿಯ ಕತೆ ಕಟ್ಟಿದ್ದ. ಯಾವಾಗ ಆಂಟಿ ಮದುವೆ ಆಗು ಅಂದ್ಲೋ ಪ್ರಿಯಕರನೇ ಯಮನಾಗಿದ್ದಾನೆ. ಕುಟ್ಟಿ ಕುಟ್ಟಿ ಒಂದು ಉಮ್ಮ ಕುಟ್ಟಿ 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 ಉಮ್ಮುಮ್ಮ ಕುಟ್ಟಿ ಮಲಯಾಳಿ ಕುಟ್ಟಿ. ಯಾರು ಈ ತರ ಮಾಡಿದ್ರು ನಾ ಕುಟ್ಟಿ ಕುಟ್ಟಿ ಹೇಳ್ತಾರೆ. ನಮ್ಗೆ ನ್ಯಾಯ ನಿಧಿ ಬೇಕು ಸರ್. ಅವ್ಳಿಗೆ ಯಾರು ಸಪೋರ್ಟ್ ಇಲ್ಲ ಸರ್. ನಾವೆಲ್ಲ ಕೂಲಿ ಅವರು ಸರ್. ನನ್ಗೆ ನ್ಯಾಯ ಬೇಕು. ನನ್ನ ತಂಗಿ ತೀರ ಇದ್ದು ಅಂತ ಅವನು ಬಿಡಬೇಡ. ನಾವು ಮನೇಲಿರೋದೆಲ್ಲ ಹೆಣ್ಮಕ್ಕಳೇ, ಯಾರು ಇಲ್ಲ ಸರ್ ಬ್ಯಾಕ್ ಗ್ರೌಂಡ್ ಸಪೋರ್ಟ್. ಕುಟ್ಟಿ ಆಂಟಿ ಮಧ್ಯೆ ಶುರುವಾಗಿತ್ತು ಸ್ನೇಹದ ಪ್ರೀತಿ. ಟೈಮ್ ಪಾಸ್ ಪ್ರೀತಿ ಬೇಡ, ಮದುವೆ ಆಗು ಎಂದಿದ್ದಕ್ಕೆ ಚುಚ್ಚೇ ಬಿಟ್ಟ. ಈ ಪಾಪಿ ಕಲಿಗಾಲದಲ್ಲಿ ಪ್ರೀತಿ ಪ್ರೇಮ ಅನ್ನೋದಕ್ಕೆ ಮೂರ್ಖಾಸಿನ ಬೆಲೆ ಇಲ್ಲ ಬಿಡಿ. ಯಾರಿಗೆ ಯಾವಾಗ ಪ್ರೀತಿ ಆಗುತ್ತೋ ಹೇಳೋದಕ್ಕಾಗಲ್ಲ. ಮಕ್ಕಳು ಮರಿ ಇದ್ರೂ ಕಂಡೋರ್ ಮೇಲೆ ಪ್ರೀತಿ ಹುಟ್ಕೊಳ್ಳುತ್ತೆ. ಮನೆ ಸಂಸಾರ ಬಿಟ್ಟು ಅಂಕಲ್ ಆಂಟಿ ಹಿಂದೆ ಮರ ಸುತ್ತೋದಕ್ಕೆ ಶುರು ಮಾಡ್ತಾರೆ. ಇವರದ್ದು ಕೂಡ ಇಂಥದ್ದೇ ಕೇಸ್. ಪ್ರೀತಿ ಪ್ರೇಮ ಅಂತ ಸುತ್ತಾಡ್ತಿದ್ದ ಅಂಕಲ್ ಆಂಟಿ ಆಗಾಗ ಪ್ರಪಂಚವನ್ನೇ ಮರೀತಿದ್ರು. ಹೀಗಾಗಿ ಟೈಮ್ ಪಾಸ್ ಲವ್ ಬೇಡ, ನನ್ನನ್ನ ಮದುವೆಯಾಗು ಅಂತ ಕೇಳಿದ್ದಕ್ಕೆ ಪ್ರಿಯತಮೆಯನ್ನೇ ಕೊಂದು ಹಾಕಿದ್ದಾನೆ. ಈ ಫೋಟೋದಲ್ಲಿ ಕಾಣುತ್ತಿರೋ ಈಕೆ ಹೆಸರು ರೇಣುಕಾ ಅಂತ. ಬೆಂಗಳೂರಿನ ಡಿಜೆ ಹಳ್ಳಿ ನಿವಾಸಿ. ಮದುವೆಯಾದ ಕೆಲ ವರ್ಷಗಳಲ್ಲೇ ಗಂಡನಿಂದ ಬೇರೆಯಾಗಿದ್ಲು. ಹೀಗಾಗಿ ಇದ್ದೊಬ್ಬ ಮಗಳ ಜೊತೆ ತವರು ಮನೆ ಸೇರಿದ್ಲು. ಆಗ್ನಿಂದ ಮನೆ ಕೆಲಸ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಿದ್ಲು. ಆದ್ರೆ ಈಕೆಯ ಒಂಟಿ ಬಾಳಿಗೆ ಎಂಟ್ರಿ ಕೊಟ್ಟವನೇ ಈ ಕುಟ್ಟಿ. ಈತ ಕೂಡ ಡಿಜೆ ಹಳ್ಳಿಯಲ್ಲೇ ಸಣ್ಣ ಪುಟ್ಟ ಫೈನಾನ್ಸ್ ಕೆಲಸ ಮಾಡಿಕೊಂಡು ವಾಸವಾಗಿದ್ದ. ಇವರಿಬ್ಬರ ಮಧ್ಯೆ ಅದೇಗ ಪರಿಚಯ ಶುರುವಾಯ್ತೋ ಗೊತ್ತಿಲ್ಲ. ಆದ್ರೆ ಇಬ್ಬರ ನಡುವೆ ಸ್ನೇಹ ಅನ್ನೋ ಕೊಂಡಿ ಬೆಸೆದುಕೊಂಡಿತ್ತು. ಪ್ರೇಮವಾಗಿ ಬದಲಾಗ್ತಿದ್ದಂತೆ ಕಳೆದ 4 ತಿಂಗಳಿಂದ ಸಿಕ್ಕಾಪಟ್ಟೆ ಜಾಲಿಯಾಗಿದ್ರು. ಆದ್ರೆ ಮದುವೆ ವಿಷಯ ಬರ್ತಿದ್ದಂತೆ ಕುಟ್ಟಿ ಯಮಕಿಂಕರನಾಗಿದ್ದಾನೆ. ಪಬ್ಲಿಕ್ ಅವರು ಬಂದು ನಮ್ಮ ಮನೆ ಹತ್ರ ಹೇಳಿದ್ದು, ನಿಮ್ ತಂಗಿ ಹಂಗೆ ಬಿಟ್ಟಿದ್ದು ಬನ್ನಿ, ನಿಮ್ ತಂಗಿ ಹಂಗೆ ಬಿಟ್ಟಿದ್ದು ಬನ್ನಿ. ನಾ ಕರ್ಕೊಂಡು ಅಂಬೇಡ್ಕರ್ ಸೇರ್ಬಿಟ್ಟು ಅಲ್ಲಿ ಪೊಲೀಸ್ ಕೇಸ್ ಆಯ್ತು. ಯಾರು ಈ ತರ ಮಾಡಿದ್ರು ನಾ ಕುಟ್ಟಿ ಕುಟ್ಟಿ ಹೇಳ್ತಾರೆ. ಪ್ರಿನ್ಸಿಪಲ್ ಹಿಂಗ ಮಾಡ್ಬೇಕಾ, ಅವ್ನು ಇದು ಮಾಡ್ತಾರೆ ಅದು ಮಾಡ್ತಾನೆ ಕರೀತಾರೆ. ಯಾರಿಗೇನ ಇನ್ಫಾರ್ಮ್ ಮಾಡಿ ಸರ್. ಅವ್ರಿಗೆ ತುಂಬಾ ನ್ಯಾಯ ಸರ್. ನನ್ಗೆ ನ್ಯಾಯ ಬೇಕು. ಒಂಟಿಯಾಗಿದ್ದ ರೇಣುಕಾಗೆ ಬಾಳ ಸಂಗಾತಿ ಬೇಕಿತ್ತು. ಹೀಗಾಗಿ ಈ ಟೈಮ್ ಪಾಸ್ ಲವ್ ಎಲ್ಲ ಬೇಡ, ಇಬ್ರು ಮದುವೆಯಾಗೋಣ ಅಂತ ಪೀಡಿಸೋದಕ್ಕೆ ಶುರು ಮಾಡಿದ್ದಾಳೆ. ಇದರಿಂದ ಸಿಟ್ಟಿಗೆದ್ದ ಕುಟ್ಟಿ ಮುಹೂರ್ತ ಫಿಕ್ಸ್ ಮಾಡಿದ್ದಾನೆ. ನಿನ್ನೆ ರೇಣುಕಾ ಕೆಲಸ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ನಿನ್ನ ಹತ್ರ ಮಾತಾಡಬೇಕು ಬಾ ಅಂತ ಪಿಳ್ಳಣ್ಣ ಗಾರ್ಡನ್ನ ಬಿಬಿಎಂಪಿ ಶಾಲೆ ಬಳಿ ಕರ್ಕೊಂಡು ಹೋಗಿದ್ದಾನೆ. ಆಗ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ಶುರುವಾಗಿದೆ. ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ 8 ಬಾರಿ ಚಾಕುವಿನಿಂದ ಇರಿದು ಅಟ್ಟಹಾಸ ಮೆರೆದಿದ್ದ. ರಕ್ತದ ಮಡುವಲ್ಲಿ ಬಿದ್ದವಳನ್ನ ಸ್ಥಳೀಯರು ಆಸ್ಪತ್ರೆಗೆ ಸೇರಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ನೋಡಿ ಸರ್, ನಮ್ಗೆ ನ್ಯಾಯ ನಿಧಿ ಬೇಕು ಸರ್. ಅವ್ಳಿಗೆ ಯಾರು ಸಪೋರ್ಟ್ ಇಲ್ಲ ಸರ್. ನಾವೆಲ್ಲ ಕೂಲಿ ಅವರು ಸರ್. ನಾವು ಮನೇಲಿರೋದೆಲ್ಲ ಹೆಣ್ಮಕ್ಕಳೇ, ಯಾರು ಇಲ್ಲ ಸರ್ ಬ್ಯಾಕ್ ಗ್ರೌಂಡ್ ಸಪೋರ್ಟ್. 6 ಗಂಟೆ ಹೋದ್ರೆ ಅವಳು ಬರೋದು 9:15 ಬರೋದು. ಬರುವಾಗ ಹಿಂಗಾಗಿತ್ತು ಸರ್. ಫ್ರೈಡೇ 9:15 ಹಿಂಗ ಆಕ್ಸಿಡೆಂಟ್ ಆಗಿರೋದು. ನಮ್ಗೆ ನ್ಯಾಯ ನಿಧಿ ಬೇಕು ಸರ್. ಪಾಪ ಅವ್ರು ಒಬ್ಳೇ ಸರ್ ದುಡ್ದು ತಿನ್ನೋದು. ಅವಳಿಗೆ ಸಪೋರ್ಟ್ ಯಾರಿಲ್ಲ. ಒಟ್ನಲ್ಲಿ ಗಂಡನಿಂದ ದೂರವಾಗಿದ್ದವಳು ಪರಪುರುಷನ ಸ್ನೇಹ ಬೆಳೆಸಿ ದುರಂತ ಅಂತ್ಯ ಕಂಡಿದ್ದಾಳೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಹೇಯ ಕೃತ್ಯ ನಡೆದಿದೆ. ರಸ್ತೆ ಬದಿ ಮಲಗಿದ್ದ ಬೀದಿ ನಾಯಿಯನ್ನೇ ಎಳೆದೊಯ್ದು ಸಾಮೂಹಿಕ ಅತ್ಯಾಚಾರ ಮಾಡಿದ ಆರೋಪ ಕೇಳಿಬಂದಿದೆ. ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಲ್ಲಿ ನಾಯಿ ಮೇಲೆ ಗ್ಯಾಂಗ್ ರೇಪ್. ಕೃತ್ಯ ನೋಡಿದ್ದೇನೆ ಅಂತ ಯುವತಿ ಕಂಪ್ಲೇಂಟ್. ಈ ಜಗತ್ತಲ್ಲಿ ಅದೆಂತೆಂಥ ಕಾಮಾಸುರರು ಹುಟ್ಕೊಂಡಿದ್ದಾರೆ ನೋಡಿ. ಚಿಕ್ಕ ಚಿಕ್ಕ ಮಕ್ಕಳನ್ನ ಹುರಿದು ಮುಕ್ಕಿದ್ದಾಯ್ತು. ಭಿಕ್ಷೆ ಬೇಡಿ ತಿನ್ನೋ ವೃದ್ಧೆಯರನ್ನು ಬಿಡದೆ ಕ್ರೌರ್ಯ ಮೆರೆದಿದ್ದಾಯ್ತು. ಇದೀಗ ಬೆಂಗಳೂರಲ್ಲಿ ಮತ್ತೊಂದು ಹೇಯ ಕೃತ್ಯ ನಡೆದಿದೆ. ಬೀದಿ ನಾಯಿಯನ್ನೇ ಎಳೆದೊಯ್ದು ಕಾಮಾಂಧರು ಗ್ಯಾಂಗ್ ರೇಪ್ ಮಾಡಿದ ಆರೋಪ ಕೇಳಿಬಂದಿದೆ. ಸರ್ಜಾಪುರ ರಸ್ತೆಯ ಕೊಡತಿ ಗ್ರಾಮದಲ್ಲಿ ಇಂತಹ ಕೃತ್ಯ ನಡೆದಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ರಸ್ತೆ ಬದಿ ಮಲಗಿದ್ದ ನಾಯಿಯನ್ನ ಎಳೆದೊಯ್ದು ಕಾಮುಕರು ಸಾಮೂಹಿಕವಾಗಿ ಅತ್ಯಾಚಾರ ಎಸಗಿದ್ದಾರಂತೆ. ಈ ಬಗ್ಗೆ ಪ್ರಾಣಿಪ್ರಿಯೆ ದಿತಿಪ್ರಿಯಾ ಎಂಬುವರು ವರ್ತೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಸದ್ಯ ಇದೇ ಕೇಸ್ ಬೆಳ್ಳಂದೂರು ಠಾಣೆಗೆ ವರ್ಗಾವಣೆಯಾಗಿದೆ.
ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಬರೋಬ್ಬರಿ 25ಕ್ಕೂ ಹೆಚ್ಚು ಸಿಸಿಟಿವಿ ಪರಿಶೀಲನೆ ನಡೆಸಿ ನಾಯಿಯನ್ನ ಪತ್ತೆ ಮಾಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ. ನಾಯಿ ಮೇಲೆ ಗ್ಯಾಂಗ್ ರೇಪ್ ಆಗಿರೋದು ಸತ್ಯಾನ ಅನ್ನೋದರ ಬಗ್ಗೆ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ವೆಜೈನಲ್ ಸ್ವ್ಯಾಬ್ FSLಗೆ ರವಾನಿಸಿದ್ದಾರೆ. ವರದಿ ಬಂದ ಬಳಿಕ ಸಾಮೂಹಿಕ ಅತ್ಯಾಚಾರ ಆಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ಹೀಗಾಗಿ ರಿಪೋರ್ಟ್ ಬಂದ ಬಳಿಕ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಲಿದ್ದಾರೆ. ಒಟ್ಟಾರೆ ಮೂಕ ಪ್ರಾಣಿ ಮೇಲೆ ಕ್ರೌರ್ಯ ಮೆರೆದಿದ್ರೆ ಅಂತಹ ಕಾಮುಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಮಂಜುನಾಥನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಫ್ರೇಮ್ ಮಾಡೋದಕ್ಕೆ ಇನ್ನೊಂದು ದಿನ ಬಾಕಿ ಇದೆ. ಇಂಥ ಹೊತ್ತಲ್ಲೇ ವಿಜಯಲಕ್ಷ್ಮಿ ಕಾಮಾಖ್ಯ ದೇವಿಯ ಮೊರೆ ಹೋಗಿದ್ದಾರೆ. ಗಂಡನನ್ನ ಕಾಪಾಡು ತಾಯಿ ಅಂತ ಸೆರಗೊಡ್ಡಿ ಬೇಡಿದ್ದಾರೆ. ಕಾಲ ಹೇಗೆ ಬದಲಾಗುತ್ತೆ ಹೇಳುವುದಕ್ಕಾಗಲ್ಲ. ಇವತ್ತು ಬೇಡವಾದವರು ನಾಳೆ ಆತ್ಮೀಯರಾಗ್ಬೋದು. ಇವತ್ತು ಹತ್ತಿರ ಇದ್ದವರು ನಾಳೆ ಶತ್ರುಗಳಂತಾಗ್ಬೋದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿಷಯದಲ್ಲಿ ಆಗಿದ್ದೂ ಇದೆ. ಸ್ನೇಹಿತೆಯಂತಿದ್ದ ಸುಬ್ಬಿಗೆ ಶತ್ರುವಾಗಿದ್ದಾಳೆ. ದೂರದಲ್ಲಿದ್ದ ವಿಜಯಲಕ್ಷ್ಮಿ ತಲೆ ಕಾಯೋ ಸಹ ಧರ್ಮಿಣಿಯಾಗಿದ್ದಾರೆ. ದರ್ಶನ್ಗೆ ಸಂಕಷ್ಟದ ಕಾಲ ಎದುರಾಗಿದ್ದೇ ಆಗಿದ್ದು ಗಂಡನ ನೆರಳಾಗಿ ನಿಂತವರು ವಿಜಯಲಕ್ಷ್ಮಿ. ದರ್ಶನ್ರನ್ನ ಹೊರಗೆ ಕರ್ಕೊಂಡು ಬರೋದಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡ್ತಿದ್ದಾರೆ. ಪೂಜೆ ಪುನಸ್ಕಾರ, ಹೋಮ ಹವನ ಅಂತ ಮೇಲಿಂದ ಮೇಲೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ನಾಳೆಯಿಂದ ದರ್ಶನ್ ಪಾಲಿಗೆ ಸಂಕಷ್ಟದ ದಿನಗಳು ಎದುರಾಗಲಿದೆ. ಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಫ್ರೇಮ್ ಆಗೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. ಹೀಗಾಗಿಯೇ ವಿಜಯಲಕ್ಷ್ಮಿ ಮತ್ತೆ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ಕಾಮಾಖ್ಯ ದೇವಿ ಮುಂದೆ ಸೆರಗೊಡ್ಡಿ ಬೇಡಿದ ವಿಜಯಲಕ್ಷ್ಮಿ. ದರ್ಶನಿಗೆ ಬಂದಿರೋ ಕಂಟಕವನ್ನ ಕಡಿಯೋದಕ್ಕೆ ವಿಜಯಲಕ್ಷ್ಮಿ ಪಡ್ತಿರೋ ಪಾಡು ಅಷ್ಟಿಷ್ಟಲ್ಲ. ಕೋರ್ಟು ಕಚೇರಿ ಅಂತ ಸುತ್ತಾಡ್ತಿರೋ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗೋದನ್ನ ಮರೆತಿಲ್ಲ. ಅಸ್ಸಾಂನ ಗುವಾಹಟಿಯಲ್ಲಿರೋ ಕಾಮಾಖ್ಯ ದೇವಿಯ ದರ್ಶನ ಪಡೆದಿರೋ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಅತಿ ಹೆಚ್ಚಾಗಿ ನಂಬೋದು ಕಾಮಾಖ್ಯ ದೇವಿಯನ್ನ. ಹೀಗಾಗಿಯೇ ತಮಗೆ ಏನೇ ಸಂಕಷ್ಟ ಬಂದರೂ ಮೊದಲು ನೆನಪಾಗುವುದು ಕಾಮಾಖ್ಯ ತಾಯಿ. ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಮಾಖ್ಯ ದೇವಾಲಯಕ್ಕೆ ಹೋಗಿ ಬಂದಿದ್ರು. ಇದಾದ ಮೇಲೆಗೆ ದರ್ಶನಿಗೆ ಎದುರಾಗಿದ್ದ ಕೆಟ್ಟ ಕಾಲ ದೂರವಾಯಿತು ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ವಿಜಯಲಕ್ಷ್ಮಿ ತಾಯಿ ಸನ್ನಿಧಿಗೆ ಹೋಗಿ ಬಂದ ಒಂದೇ ತಿಂಗಳಲ್ಲಿ ದರ್ಶನಿಗೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಬೇಲ್ ಮೇಲೆ ಹೊರಬಂದಿದ್ದ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಫುಲ್ ಬ್ಯುಸಿಯಾಗಿದ್ರು. ಗಂಡ ಸಿನಿಮಾ ಶೂಟಿಂಗ್ಗೆ ಅಂತ ರಾಜಸ್ಥಾನಕ್ಕೆ ಹಾರಿದ್ರೆ ವಿಜಯಲಕ್ಷ್ಮಿ ಏಕಾಂಗಿಯಾಗಿ ಕಾಮಾಖ್ಯ ಸನ್ನಿಧಿಗೆ ಹೋಗಿ ಬಂದಿದ್ರು. ಕೊನೆಗೆ ದರ್ಶನ್ರ ಸಿನಿಮಾ ಶೂಟಿಂಗ್ ಮುಗಿತಾ ಇದ್ದಂತೆ ದಂಪತಿ ಸಮೇತ ತಾಯಿ ಕ್ಷೇತ್ರಕ್ಕೆ ಹೋಗಿ ಹರಕೆ ತೀರಿಸಿ ಬಂದಿದ್ರು. ಈಗ ಮತ್ತೊಮ್ಮೆ ದೇವಿ ಸನ್ನಿಧಿಗೆ ವಿಜಯಲಕ್ಷ್ಮಿ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ನಾಳೆ ಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಫ್ರೇಮ್ ಆಗ್ತಿದೆ. ಹೀಗಾಗಿ ಕಾನೂನು ಕುಣಿಕೆಯಿಂದ ಪಾರು ಮಾಡುವಂತ ಶಿರಭಾಗಿ ಬೇಡಿದ್ದಾರೆ. ಫಿಲಂ ಬ್ಯೂರೋ, ನ್ಯೂಸ್ 18. ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಅವರ ಕನಸಿನ ಟನಲ್ ರೋಡ್ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ನಾಯಕರು ಟನಲ್ ರೋಡ್ ಬೇಡ ಅಂತ ಸಹಿ ಸಂಗ್ರಹಿಸಿ ಪ್ರತಿಭಟನೆ ಅಭಿಯಾನ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಕಮಲ ಕಲಿಗಳಿಗೆ ತಿರುಗೇಟು ಕೊಡ್ತಿದ್ದು ಸಮರ ಜೋರಾಗಿದೆ. ಬೆಂಗಳೂರು ಟನಲ್ ಪ್ರಾಜೆಕ್ಟ್ಗೆ ವಿರೋಧ. ಬಿಜೆಪಿಯಿಂದ ಜನಜಾಗೃತಿ ಅಭಿಯಾನ. ರಾಜ್ಯ ರಾಜಕಾರಣದಲ್ಲಿ ಬೆಂಗಳೂರು ಟನಲ್ ವಾರ್ ತಾರಕಕ್ಕೇರಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ವಾಗ್ಯುದ್ಧಕ್ಕೆ ನಾಂದಿ ಹಾಡಿದೆ. ರಾಜ್ಯ ಸರ್ಕಾರ 30ರಿಂದ 35 ಕಿಲೋಮೀಟರ್ ಉದ್ದದ ಟನಲ್ ರೋಡ್ ಪ್ರಾಜೆಕ್ಟ್ ಕೈಗೆತ್ತಿಕೊಂಡಿದೆ. ಈ ಯೋಜನೆಗೆ 43,000 ಕೋಟಿ ಖರ್ಚು ಮಾಡ್ತಾ ಇದೆ. ಮೊದಲ ಹಂತದಲ್ಲಿ 18 ಕಿಲೋಮೀಟರ್ ಸುರಂಗ ನಿರ್ಮಾಣಕ್ಕೆ ಡಿಕೆಶಿ ಮುಂದಾಗಿದ್ದಾರೆ. ಆದರೆ ಸರ್ಕಾರದ ಈ ಪ್ರಾಜೆಕ್ಟ್ಗೆ ರಾಜ್ಯ ಬಿಜೆಪಿ ವ್ಯಾಪಕ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಅದರಲ್ಲೂ ಡಿಕೆಶಿ ಹಾಗೂ ಸಂಸದ ತೇಜಸ್ವಿ ಸೂರ್ಯ ನಡುವಿನ ಸುರಂಗ ಕದನ ಜೋರಾಗಿದೆ. ಮೊನ್ನೆಯಷ್ಟೇ ಖುದ್ದು ಡಿಕೆ ಶಿವಕುಮಾರ್ ಅನ್ನ ಭೇಟಿ ಮಾಡಿ ಟನಲ್ ರಸ್ತೆ ಯಾಕೆ ಬೇಡ ಎಂದು ತೇಜಸ್ವಿ ಸೂರ್ಯ ಮನವರಿಕೆ ಮಾಡಿದ್ರು. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಹೀಗಾಗಿ ಒಂದ್ ಹೆಜ್ಜೆ ಮುಂದಿಟ್ಟ ಬಿಜೆಪಿ ಹೋರಾಟದ ಹಾದಿ ಹಿಡಿದಿದೆ. ಟನಲ್ಗೆ ವಿರೋಧ ಯಾಕೆ ಅನ್ನೋದನ್ನ ನೋಡೋದಾದ್ರೆ, ಹೆಬ್ಬಾಳ ಕೆರೆ ಕಾಲುವೆ ಮಾರ್ಗ ಬದಲಾವಣೆ ಅವಾಸ್ತವಿಕವಾಗಿದ್ದು ಇದರಿಂದಾಗಿ ವಿಮಾನ ನಿಲ್ದಾಣದ ರಸ್ತೆಯಲ್ಲಿ ಅಡಚಣೆ ಉಂಟಾಗಲಿದೆ. ದುರದೃಷ್ಟಿಯಿಂದ ಲೇನ್ ಅಗಲ ನಿರ್ಣಯವಾಗಿಲ್ಲ. 25 ವರ್ಷಗಳಲ್ಲಿ 2+2 ಲೇನ್ ಇರಬೇಕು. ಆದರೆ 1+1 ಲೇನ್ನಲ್ಲಿ ಈ ಯೋಜನೆ ರೂಪಿಸಲಾಗಿದೆ. ಎಂಟ್ರಿ ಎಕ್ಸಿಟ್ ಯೋಜನೆಯಲ್ಲೂ ಲೋಪಗಳಿವೆ. ಭೌಗೋಳಿಕವಾಗಿ ಬೆಂಗಳೂರು ಸುರಂಗ ಮಾರ್ಗಕ್ಕೆ ಪೂರಕವಾಗಿಲ್ಲ. ಅಲ್ಲದೆ
ಟನಲ್ ಮಾರ್ಗ ಬಹುತೇಕ ಮೆಟ್ರೋ ಮಾರ್ಗಗಳಲ್ಲೇ ಸಾಗಿದೆ. ನೈಸರ್ಗಿಕ ನಾಲೆಗಳ ಹರಿವು ಮತ್ತು ಅದನ್ನು ತಿರುಗಿಸುವ ಕುರಿತು ಅಧ್ಯಯನವಾಗಿಲ್ಲ. ಅಂತರ್ಜಲದ ಮೇಲಿನ ಪರಿಣಾಮ ಪರಿಗಣಿಸದೆ ಡಿಪಿಆರ್ ಸಿದ್ಧಪಡಿಸಲಾಗಿದೆ. ಅಲ್ಲದೆ ಲಾಲ್ಬಾಗ್ ಕೆಳಗೆ ಟನಲ್ ರಸ್ತೆ ಹೋಗಲಿದ್ದು ಲಾಲ್ಬಾಗ್ನಲ್ಲಿ ಮರಗಳ ನಾಶವಾಗ್ತವೆ. ಸುರಂಗದಿಂದ ಸಾಂಕಿ ಕೆರೆ ಮೇಲೆ ಪರಿಣಾಮ ಬೀರುತ್ತೆ. ಹೀಗಾಗಿ ಯೋಜನೆ ಕೈ ಬಿಡಬೇಕು ಅನ್ನೋದು ಕೇಸರಿ ಪಡೆ ಪಟ್ಟು ಹಿಡಿದಿದೆ. ಇವತ್ತು ಟನಲ್ ಯೋಜನೆ ವಿರೋಧಿಸಿ ಲಾಲ್ಬಾಗ್ನಲ್ಲಿ ಜನಜಾಗೃತಿ ಅಭಿಯಾನ ನಡೆಸಿದ್ರು. ಲಾಲ್ಬಾಗ್ ರಕ್ಷಸೆ ಬೆಂಗಳೂರು ಉಳಿಸಿ ಸಂವಾದದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ಸಂಸದ ತೇಜಸ್ವಿ ಸೂರ್ಯ ಭಾಗಿಯಾಗಿ ಜನರೊಂದಿಗೆ ಸಂವಾದ ನಡೆಸಿದ್ರು. ಬಿಜೆಪಿ ಹಾಗೂ ಪರಿಸರವಾದಿಗಳು ಯಾಕೆ ಟನಲ್ ಪ್ರಾಜೆಕ್ಟ್ ವಿರೋಧ ಮಾಡ್ತಾ ಇದ್ದಾರೆ ಎಂಬ ಬಗ್ಗೆ ಮಾಹಿತಿ ನೀಡಿದ್ರು. ಇದೇ ವೇಳೆ ಜಿಬಿಎ ಮುಖ್ಯ ಎಂಜಿನಿಯರ್ ಹಾಗೂ ಲಾಲ್ಬಾಗ್ ಜಂಟಿ ನಿರ್ದೇಶಕರಿಂದ ಸಂಪೂರ್ಣ ಮಾಹಿತಿ ಪಡೆದುಕೊಂಡರು. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಟನಲ್ ಪಾಲಿಟಿಕ್ಸ್. ಟನಲ್ ಯೋಜನೆಗೆ ವಿರೋಧ ಮಾಡ್ತಿರೋ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಸಸ್ಯ ಕಾಶಿಗೆ ರಾಜ್ಯ ಸರ್ಕಾರ ಗುಂಡಿ ತೋಡೋ ಕೆಲಸ ಮಾಡ್ತಿದೆ. ಇದು ಬೆಂಗಳೂರನ್ನೇ ದಿವಾಳಿ ಮಾಡುವ ಪ್ರಾಜೆಕ್ಟ್. ಟನಲ್ ಮಾಡಲು ಬೆಂಗಳೂರು ಜನ ಬಿಡಲ್ಲ, ನಾವು ಹೋರಾಟ ಮಾಡೋದನ್ನು ನಿಲ್ಲಿಸಲ್ಲ ಅಂತ ಸವಾಲ್ ಹಾಕಿದ್ರು. ಇದಕ್ಕೆ ಕೈ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಲಾಲ್ಬಾಗ್ ಹಾಳು ಮಾಡೋದಕ್ಕೆ ನಾನು ಮೂರ್ಖನಲ್ಲ ಅಂತ ಡಿಕೆಶಿ ಟಾಂಗ್ ಕೊಟ್ರೆ, ಟನಲ್ ಬೇಡ ಅಂದ್ರೆ ರಾಜಕಾಲುವೆ ಮೇಲೆ ಓಡಾಡ್ತಾರಾ ಅಂತ ಪ್ರಿಯಾಂಕ್ ಖರ್ಗೆ ಕೂಡ ಬಿಜೆಪಿಗರಿಗೆ ತಿರುಗೇಟ್ ಕೊಟ್ಟಿದ್ದಾರೆ. ಈ ಸುರಂಗ ಯೋಜನೆ ಇದರಿಂದ ಬೆಂಗಳೂರಿನ ಪರಿಸರ ಹಾಳಾಗುತ್ತೆ. ಬೆಂಗಳೂರಿನ ಜನ ನಿದ್ದೆಗೆಡುವಂತ ಪರಿಸ್ಥಿತಿ ಬಂದಿದೆ. ಇದು ಟ್ವಿನ್ ಟನಲ್ ರಸ್ತೆ ಅಲ್ಲ, ಇದು ವಿಐಪಿ ಕಾರಿಡಾರ್. ರಾಜ್ಯ ಸರ್ಕಾರನೇ ಬೋರ್ಡ್ ಹಾಕಿ ಇದು ರಕ್ಷಿತ ಪ್ರದೇಶ ಅಂತ ಬೋರ್ಡ್ ಹಾಕಿ ಇವತ್ತು ಅದನ್ನೇ ಕೊಲೆ ಮಾಡಕ್ಕೆ ಹೊರಟಿದ್ದಾರೆ. ಜನ ಯಾರು ವಿರೋಧ ಮಾಡಲ್ಲ, ಇವರು ರಾಜಕೀಯ ಮಾಡ್ತಾ ಇದ್ದಾರೆ. ಜನ ಯಾರು ವಿರೋಧ ಮಾಡಲ್ಲ. ಈಗ ಟ್ರಾಫಿಕ್ ಈಸ್ ಔಟ್ ಮಾಡ್ತೀವಿ ಅಂತಂದ್ರೆ ಯಾರು ವಿರೋಧ ಮಾಡಕ್ ಬರ್ತಾರ? ಟನಲ್ ಮಾಡಿದ್ರೆ ಏನು? ಈಗ ಬೇರೆ ದೇಶಗಳಲ್ಲೆಲ್ಲ ಟನಲ್ಗಳು ಮಾಡಿದ್ದಾರೆ, ಅಲ್ಲೆಲ್ಲ ವಿರೋಧ ಮಾಡಿದಾರ. ಅಶೋಕ್ ಅಧ್ಯಕ್ಷತೆಯಲ್ಲೇ ಒಂದು ಸಮಿತಿ ಮಾಡ್ತೀನಿ, ರೆಡಿ ಇದೀನಿ ನಾನು. ಅವರೇ ಯಾರು ಮೆಂಬರ್ ಮಾಡಬೇಕು ಅಂತ ಹೇಳಿ ಅದು ಮಾಡಕ್ಕೆ ಹೇಳಿದ್ದೀನಿ. ಇದು ನನ್ನ ಆಸ್ತಿ ಅಲ್ಲ, ಇದು ಇಲ್ಲ ಯಾರ ಆಸ್ತಿನೂ ಅಲ್ಲ. ಇದು ಸಾರ್ವಜನಿಕರಿಗೋಸ್ಕರ ನಾವು ಮಾಡ್ತಾ ಇರೋಂಥ ಒಂದು ಯೋಜನೆ. ನಾನು ಲಾಲ್ಬಾಗ್ನ ಹಾಳು ಮಾಡಕ್ಕೆ ಮೂರ್ಖನಲ್ಲ. ಎಲ್ಲರೂ ಇದನ್ನ ವಿರೋಧ ಮಾಡಿದ್ದಾರೆ. ಟನಲ್ ರೋಡ್ ಅನ್ನ, ಈ ಅವೈಜ್ಞಾನಿಕ ಟನಲ್ ರೋಡ್ ಅನ್ನ ಸಾರ್ವಜನಿಕರು ವಿರೋಧ ಮಾಡ್ತಾ ಇದ್ದಾರೆ. ಇದನ್ನ ಯಾವ ಕಾರಣಕ್ಕೂ ಬೆಂಗಳೂರಿನ ಜನ ಆಗೋದಿಕ್ಕೆ ಬಿಡೋದಿಲ್ಲ. ಇದು ಬೆಂಗಳೂರಿನ ಆರ್ಥಿಕವಾಗಿ ದಿವಾಳಿ ಮಾಡುವಂತ, ನೈಸರ್ಗಿಕವಾಗಿ ಬೆಂಗಳೂರನ್ನ ಕಂಪ್ಲೀಟ್ ಆಗಿ ನಾಶ ಮಾಡೋದಕ್ಕಿರುವಂತ ಪ್ರಾಜೆಕ್ಟ್. When central government only is telling it is good, what is their problem? ಗಡ್ಕರಿ ಅವರೇ ಇಲ್ಲಿ ಬಂದು ಹೇಳ್ತಾ ಇದ್ದಾರೆ ಇದು ಚೆನ್ನಾಗಿದೆ ಅಂದ್ರೆ. ಇದು ಹಿಂಗೆ ಹೇಳಿದ್ರಲ್ಲ, ಈಗ ನೀವು ಸ್ಟೀಲ್ ಫ್ಲೈ ಓವರು ಬೇಡ, ನೀವು ಮೇಲಿಂದ ಹೋಗಕ್ಕೆ ಇಷ್ಟ ಇಲ್ಲ, ಟನಲ್ ಮಾಡೋಣ ಅಂದ್ರೆ ಟನಲ್ನಲ್ಲೂ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಮತ್ತೆ ಎಲ್ಲಿಂದ ಹೋಗ್ತೀರಾ? ರಾಜಕಾಲುವೆಯಿಂದ ಹೋಗ್ತೀರಾ ಇವರೆಲ್ಲರೂ? ಏನ್ ಹುಡುಗಾಟ ಇದು? ಒಟ್ಟಾರೆ ಟನಲ್ ಯೋಜನೆಗೆ ಪರವಿರೋಧ ಚರ್ಚೆ ಮಧ್ಯೆ ರಾಜಕೀಯ ಜಟಾಪಟಿ ತಾರಕಕ್ಕೇರಿದೆ. ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಂಗಳೂರಲ್ಲಿ ಕಸ ಎಸೆಯೋರ ಸಂಖ್ಯೆ ಹೆಚ್ಚಾಗಿದ್ದು ಅಧಿಕಾರಿಗಳು ದಂಡಾಸ್ತ್ರ ಪ್ರಯೋಗಿಸಿದ್ದಾರೆ. ಸಿಸಿಟಿವಿ ದೃಶ್ಯ ಆಧರಿಸಿ ಶಾಕ್ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಸರಿಯಾದ ಸಮಯಕ್ಕೆ ಕಸದ ವಾಹನಗಳು ಬರಲ್ಲ ಅಂತ ಜನ ಅಸಮಾಧಾನ ಹೊರಹಾಕಿದ್ದಾರೆ. ಸಿಲಿಕಾನ್ ಸಿಟಿ ಗಾರ್ಬೇಜ್ ಸಿಟಿಯಾಗಿ ಕುಖ್ಯಾತಿ ಪಡೆದಿದೆ. ಎಲ್ಲೆಂದರಲ್ಲಿ ಕಸ ಬಿಸಾಡಿದವರಿಗೆ ಬಿಎಸ್ಡಬ್ಲ್ಯೂಎಂಎಲ್ ಪಾಠ ಕಲಿಸೋದಕ್ಕೆ ಮುಂದಾಗಿದೆ. ಮನೆ ಮುಂದೆ ಕಸ ಸುರಿದು ದಂಡ ಹಾಕ್ತಿದೆ. ಸಿಸಿಟಿವಿ ಪರಿಶೀಲನೆ ಮಾಡಿ ಕಸ ಹಾಕಿದವರಿಗೆ ಶಾಕ್ ಕೊಡ್ತಿದೆ. ಕಸ ಎಸೆದವರನ್ನ ಕಂಡು ಹಿಡಿದು 1ರಿಂದ 10,000ವರೆಗೆ ದಂಡ ಹಾಕಲಾಗ್ತಿದೆ. ಅಲ್ಲದೆ ಕಸ ಎಸೆದ ವಿಡಿಯೋ, ದಂಡ ಹಾಕಿದ ವಿಡಿಯೋ ಹಾಗೂ ರಶೀದಿ ಜೊತೆಗೆ ವಿಡಿಯೋ ಮಾಡಿ ರಿಲೀಸ್ ಮಾಡಲಾಗಿದೆ. ಬಿಟಿಎಂ ಲೇಔಟ್ನಲ್ಲಿ ಯುವಕ ಹಾಗೂ ಯುವತಿ ರಸ್ತೆ ಬದಿ ಕಸ ಸುರಿದಿದ್ದು 3,000 ದಂಡ ಹಾಕಿದ್ದಾರೆ. ಬಿಟಿಎಂ ಲೇಔಟ್ನಲ್ಲಿ ಮಹಿಳೆ ಕಸ ಸುರಿದ ವಿಡಿಯೋ ವೈರಲ್ ಆಗಿದ್ದು 5,000 ದಂಡ ವಿಧಿಸಿದ್ದಾರೆ. ಬಿಟಿಎಂ ಲೇಔಟ್ನ ಮತ್ತೊಂದು ಏರಿಯಾದಲ್ಲಿ ಸೈಕಲ್ ಏರಿ ಬಂದ ವ್ಯಕ್ತಿ ಕಸ ಹಾಕಿದ್ದು ಮಾರ್ಷಲ್ಸ್ 1,000 ದಂಡ ವಿಧಿಸಿದ್ದಾರೆ. ಹೀಗೆ ಬಿಟಿಎಂ ಲೇಔಟ್, ಕೋರಮಂಗಲ ಸೇರಿ ಹಲವೆಡೆ ಕಸ ಎಸೆದವರನ್ನ ಹುಡುಕಿ ದಂಡ ಪ್ರಯೋಗ ಮಾಡ್ತಿದ್ದಾರೆ. ಈ ಬಗ್ಗೆ ಸ್ಥಳೀಯರು ಹೇಳೋದೇ ಬೇರೆ.
ಬೇರೆ ಏರಿಯಾದಿಂದ ಬಂದು ಕಸ ಎಸೆದು ಹೋಗ್ತಾರಂತೆ. ಹೀಗಾಗಿ ಅವರ ಮೇಲೂ ಕಠಿಣ ಕ್ರಮ ಕೈಗೊಳ್ಳಿ. ಜೊತೆಗೆ ಕಸದ ವಾಹನ ನಿತ್ಯ ಬರದಿದ್ರೆ ಏನ್ ಮಾಡೋದು? ಮೊದಲು ಕಸದ ವಾಹನ ನಿತ್ಯ ಕಳಿಸಿ ಅಂತ ಆಗ್ರಹಿಸಿದ್ದಾರೆ. ಮಿನಿಮಮ್ 3-4 ಮನೆ ಬಾಡಿಗೆ ಕೊಟ್ಟಿರೋರು 2 ಡಸ್ಟ್ ಬಿನ್ ಕಂಪಲ್ಸರಿ ಒಂದು ಬೆಡ್ ಓನರ್ ಕನ್ಸರ್ನ್ ಓನರ್ ಸರ್, ಬಿಲ್ಡಿಂಗ್ ಓನರ್. ಇಲ್ಲ ಅಂದ್ರೆ ಆ ಬಿಲ್ಡಿಂಗ್ ಓನರ್ಗೂ ಫೈನ್ ಹಾಕ್ಬೇಕು ಸರ್ ನಾವು, ನನ್ನ ಸಲಹೆ. ಯಾಕಂದ್ರೆ 5-6 ಮನೆ 5-6 ಮನೆಯವರಲ್ಲಿ ಒಂದು 3 ಮನೆಯವನು ಕಸ ಬಂದಾಗ ಇರ್ತಾನೆ ಸರ್. ಇನ್ನು 2 ಮನೆಯವರು ಆಫೀಸ್ಗೆ ಹೋಗಿರ್ತಾರೆ. ಅವ್ನು ಎಲ್ಲ ಹಾಕ್ತಾನೆ ಕಸನ, ಹೋಗ್ತಾ ಎಲ್ಲ ಬಿಸಾಕ್ಬಿಟ್ಟು ಹೋಗ್ತಾನೆ ಸರ್. ಅವ್ರ ಮನೆ ಕೆಳಗಡೆ 2 ಡಸ್ಟ್ ಬಿನ್ ಇದ್ರೆ ಹಾಕ್ತಾನೆ ಹೋಗ್ತಾನೆ. ಗಾಡಿಯವ್ರು ಬರ್ತಾರೆ ಎತ್ಕೊಂಡು ಈ ಬಿಲ್ಡಿಂಗೇ ತಗೊಳ್ಳಿ ಸರ್. ಎಲ್ಲಿದೆ ಸರ್ ಡಸ್ಟ್ ಬಿನ್? ಈಗ ನೋಡ್ಕೊಂಡು ಹೋಗಿ ಸರ್. ಅದೊಂದು ನನ್ನ ಒಂದು ಸಲಹೆ ಸರ್. ಡಸ್ಟ್ ಬಿನ್ ಇಟ್ಬಿಟ್ರೆ ಸೆಗ್ರಿಗೇಟ್ ಮಾಡ್ಕೊಂಡು ಒಂದು ವೆಟ್ಟು ಒಂದು ಡ್ರೈ ಅಂತ ಆ ಬಾಡಿಗೆದಾರ ಹಾಕೊಂಡು ಗಾಡಿಯವ್ನು ಬಂದು ಎತ್ಕೊಂಡು ಹೋಗ್ತಾನೆ. ಕಸ ಎಸೆದವರಿಗೆ ಬಿಸಿ ಮುಟ್ಟಿಸೋದ್ರ ಜೊತೆಗೆ ಪ್ರತಿ ಏರಿಯಾಗಳಿಗೂ ನಿತ್ಯ ವಾಹನಗಳು ಹೋಗುವಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕಿದೆ. ಹಾಗಾದ್ರೆ ಮಾತ್ರ ಕಸದ ಸಮಸ್ಯೆ ಬಗೆಹರಿಯುತ್ತೆ ಅಂತಾರೆ ಜನ. ಶರಣು ಹಂಪಿ, ನ್ಯೂಸ್ 18. ಬೆಂಗಳೂರಲ್ಲಿ ವಂಚಕರ ಹಾವಳಿ ಹೆಚ್ಚಾಗಿದೆ. ಕಿಡಿಗೇಡಿಗಳು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ಬಿಟ್ಟಿಲ್ಲ. ಜಿಬಿಎ ಹೆಸರಲ್ಲೇ ನಕಲಿ ಡಿಡಿ ಕೊಟ್ಟು ಅಮಾಯಕರಿಗೆ ಮಕ್ಮಲ್ ಟೋಪಿ ಹಾಕಿದ್ದಾರೆ. ಜಿಬಿಎ ಹೆಸರಲ್ಲಿ ಜನರಿಗೆ ದೋಖಾ. ನಕಲಿ ಡಿಡಿ ಕೊಟ್ಟು ಲಕ್ಷ ವಂಚನೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದು 2 ತಿಂಗಳಾಗಿದೆ ಅಷ್ಟೇ. ಅಷ್ಟರೊಳಗೆ ಜಿಬಿಎ ಹೆಸರಿಗೆ ಕಳಂಕ ತರುವ ಕೆಲಸ ಆಗಿದೆ. ಅನಾಮಿಕ ಕಿಡಿಗೇಡಿಗಳು ಸಾರ್ವಜನಿಕರಿಗೆ ವಿವಿಧ ಪಾಲಿಕೆಯಿಂದ ಹಣ ಕೊಡಿಸುವುದಾಗಿ ನಂಬಿಸಿ ಲಕ್ಷ ಹಣ ವಸೂಲಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಜಿಬಿಎ ವ್ಯಾಪ್ತಿಯ ವಿವಿಧ ಪಾಲಿಕೆಯ ವ್ಯಾಪ್ತಿಯಲ್ಲಿ ಸುಮಾರು 50ಕ್ಕೂ ಅಧಿಕ ಜನರಿಗೆ ಹಣ ಕೊಡಿಸುವುದಾಗಿ ನಂಬಿಸಿದ್ದಾರೆ. ಜಿಬಿಎ ಮುಖ್ಯ ಆಯುಕ್ತ ಹಾಗೂ ಅಧಿಕಾರಿಗಳ ಸಹಿ ಫೋರ್ಜರಿ ಮಾಡಿ ನಕಲಿ ಡಿಡಿ ನೀಡಿ ಹಣ ವಸೂಲಿ ಮಾಡಿದ್ದಾರೆ. ಎಲ್ಲ ಫೋರ್ಜಿಂಗ್ ಮಾಡಿದರೆ ಇದು ಜನರು ನಂಬಬಾರದು. ಈ ಥರ ಇಷ್ಟು ದುಡ್ಡು ಯಾವ ಆಧಾರದ ಮೇಲೆ ಕೊಡ್ತಾರೆ ಏನು ಗೊತ್ತಾಗದೆ ಈ ಥರ ಕೊಟ್ಬಿಟ್ರೆ ಜನರು ಸ್ವಲ್ಪ ಇದು ಇರಬೇಕು, ಅವರಿಗೆ ಮಾಹಿತಿ ಇರಬೇಕು. ಅವರು ಈ ಥರ ಬೀಳಬಾರ್ದು ಈ ಥರ ಸ್ಕೀಮ್ಸಿಗೆ. ಅದಕ್ಕೆ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತೇವೆ. ಮತ್ತು ಯಾರು ಇದರಲ್ಲಿ ಭಾಗವಹಿಸಿದ್ದಾರೆ ಅವರ ಮೇಲೆ ಖಂಡಿತ ಅವರು FIR ಲಾಂಚ್ ಮಾಡಬೇಕು. ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಪಾಲಿಕೆಯಿಂದ ವಿವಿಧ ವರ್ಗಗಳ ಜನರಿಗೆ ಕಲ್ಯಾಣ ವಿಭಾಗದ ಮೂಲಕ ಸಬ್ಸಿಡಿ ಅಥವಾ ಉದ್ಯೋಗಕ್ಕೆ ಹಣದ ನೆರವು ನೀಡುತ್ತದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಕಿಡಿಗೇಡಿಗಳು ಬಡವರ ಬಳಿ ತಲಾ 50,000 ಕಮಿಷನ್ ಪಡೆದಿದ್ದು 3 ಲಕ್ಷ ರೂಪಾಯಿಯ ನಕಲಿ ಡಿಡಿ ನೀಡಿದ್ದಾರೆ. ಅದೇ ಡಿಡಿಯನ್ನ ಬ್ಯಾಂಕ್ಗೆ ಕೊಟ್ಟಾಗ ನಕಲಿ ಅನ್ನೋದು ಗೊತ್ತಾಗಿದೆ. ಈ ಬಗ್ಗೆ ಜಿಬಿಎ ಗಂಭೀರವಾಗಿ ಪರಿಗಣಿಸಿದ್ದು ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಕ್ರಿಮಿನಲ್ ಒಫೆನ್ಸ್, ಅದಕ್ಕೆ ಸಂಬಂಧಪಟ್ಟವರು ಕೋರ್ಟಿಗೆ ಹೋಗಿ ಅವರು ಕೇಸ್ ಫೈಲ್ ಮಾಡಬೇಕು. ನಾವು ಖಂಡಿತ ಅವರನ್ನ ಸಪೋರ್ಟ್ ಮಾಡ್ತೇವೆ. ಏನಾದರೂ ನಮ್ಮ ಕಡೆಯಿಂದ ಮಾಹಿತಿ ಬೇಕಾದರೆ ಖಂಡಿತ ಕೊಡ್ತೀವಿ. ಸದ್ಯ 50 ಜನರಿಗೆ ಈ ರೀತಿ ಮೋಸ ಆಗಿದೆ ಅನ್ನೋದು ಗೊತ್ತಾಗಿದೆ. ಈ ಮೂಲಕ ಜಿಬಿಎ ಹೆಸರಿನಲ್ಲಿ ಕಿಡಿಗೇಡಿಗಳು ಬರೋಬ್ಬರಿ 25 ಲಕ್ಷ ದೋಚಿದ್ದಾರೆ. ಈ ಸಂಬಂಧ ಜಿಬಿಎ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡಿದೆ. ಅಲ್ಲದೆ ಕಠಿಣ ಕಾನೂನು ಕ್ರಮದ ಭರವಸೆಯನ್ನ ನೀಡಿದೆ. ಜಿಬಿಎ ಹೆಸರಲ್ಲಿ ಫೇಕ್ ಡಿಡಿಯನ್ನು ಕೊಟ್ಟು ಹಣವನ್ನ ವಸೂಲಿ ಮಾಡಲಾಗಿದೆ. ಇದೀಗ ಆ ಮೋಸಗಾರರ ವಿರುದ್ಧ ಇದೀಗ ಜಿಬಿಎ ಅಧಿಕಾರಿಗಳು ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಇವಿಷ್ಟು ನಮ್ಮ ಬೆಂಗಳೂರಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.